ಹೋದಿಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋಂಗಾಯ್ತು ಈ ಚಿರತೆ ಕಾಟ ಬೆಂಗಳೂರಿಗರಿಗೆ. ಸ್ವಲ್ಪ ದಿನ ಚಿರತೆ ಕಾಟ ಕಡಿಮೆ ಆಗಿತ್ತು, ಮತ್ತೀಗ ಬೆಂಗಳೂರಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರು ನಗರದ ಅಂಚಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ. ಜಿಗಣಿಯ ಕ್ಯಾಲಸನಹಳ್ಳಿಯಲ್ಲಿ ಆತಂಕ ತಂದ ಚಿರತೆಗಾಗಿ ಅರಣ್ಯ ಇಲಾಖೆಯಿಂದ ಹುಡುಕಾಟ. ಬೆಂಗಳೂರಿನ ಬನ್ನೇರುಘಟ್ಟ ಕಾಡಂಚಿನ ಪ್ರದೇಶಗಳಲ್ಲಿ ಮಾನವ ಹಾಗೂ ಪ್ರಾಣಿ ಸಂಘರ್ಷಗಳು ನಿರಂತರ ಆಗ್ತಿದೆ. ಆಗಾಗ ರಾತ್ರಿ ಸಮಯದಲ್ಲಿ ಆಹಾರ ಅರಸಿ ಬರುತ್ತಿರುವ ಚಿರತೆಗಳು ಜನರನ್ನು ಆತಂಕಕ್ಕೆ ಈಡು ಮಾಡಿದೆ. ಕಳೆದ 5 ತಿಂಗಳ ಹಿಂದೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಗಟ್ಟಹಳ್ಳಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿತ್ತು. ಅದಾದ ನಂತರ ಸಾಕಷ್ಟು ಹುಡುಕಾಟ ನಡೆಸಿದ್ರೂ ಸಹ ಚಿರತೆ ಯಾರ ಕಣ್ಣಿಗೂ ಕಾಣಿಸದೆ ಕಣ್ಮರೆಯಾಗಿತ್ತು. ಇದೀಗ ಜಿಗಣಿ ಸಮೀಪದ ಕ್ಯಾಲಸನಹಳ್ಳಿ ಗ್ರಾಮದ ಖಾಸಗಿ ಲೇಔಟ್ನಲ್ಲಿ ರಾತ್ರಿ 3 ಗಂಟೆ ಸಮಯದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ಚಲನವಲನಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಆದಷ್ಟು ಬೇಗ ಯಾವುದಾದರೂ ಅನಾಹುತ ಸಂಭವಿಸುವ ಮುನ್ನವೇ ಚಿರತೆಯನ್ನ ಸೆರೆ ಹಿಡಿಯಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಒಂದು ಚಿರತೆ ಓಡಾಡಿರ್ತಕ್ಕಂಥ ದೃಶ್ಯಗಳು CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇದ್ರ ಬಗ್ಗೆ ನಮ್ಮ ಬನ್ನೇರುಘಟ್ಟ ಫಾರೆಸ್ಟ್ ಇಲಾಖೆಯವರು ಏನಿದ್ದಾರೆ ಕ್ರಮ ವಹಿಸಬೇಕು ಅಂತ ಕ್ಯಾಲಸನಹಳ್ಳಿ ಗ್ರಾಮಸ್ಥರ ಪರವಾಗಿ ವಿನಂತಿ ಮಾಡ್ಕೊಳ್ತೇನೆ. ಈ ಅರ್ಬರ್ಸ್ ಲೇಔಟಲ್ಲಿ ಚಿರತೆ ಕಾಣಿಸ್ಕೊಂಡಿರೋ ಸಂಬಂಧಪಟ್ಟ ಅಧಿಕಾರಿಗಳು ಫಾರೆಸ್ಟ್ ಅವರಾಗಿರ್ಬೋದು ಮತ್ತು ನಮ್ಮ ಜಿಗಣಿ ಪೊಲೀಸ್ ಸ್ಟೇಷನ್ ಅವರು ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಬೋನ್ಗಿನ ತಂದು ಸುರಕ್ಷಿತವಾಗಿ ಫಾರೆಸ್ಟ್ ಅಧಿಕಾರಿಗಳು ಇಟ್ಕೊಂಡು ಹೋಗಬೇಕು. ಕ್ಯಾಲಸನಹಳ್ಳಿಯ ಅಕ್ಕಪಕ್ಕ ಜನಗಳೆಲ್ಲ ಭಯಭೀತರಾಗಿದ್ದಾರೆ, ಅವ್ರಿಗೊಂದು ರಕ್ಷಣೆ ಕೊಡಿಸಿ ಅಂತೇಳಿ ಇದು ಮಾಡ್ಕೊಳ್ತೀವಿ. ಇದು ಫಸ್ಟ್ ಟೈಮ್ ಕಾಣಿಸ್ಕೊಂಡಿರೋದು. ಚಿರತೆ ಕಂಡ ತಕ್ಷಣವೇ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದು ಕೂಡಲೇ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಬಂದು ಚಿರತೆಗಾಗಿ ಹುಡುಕಾಟ ನಡೆಸಿದ್ದಾರೆ. ಆದರೆ ಚಿರತೆ ಎಲ್ಲೂ ಸಹ ಪತ್ತೆಯಾಗದ ಕಾರಣ ಸದ್ಯ ಚಿರತೆ ಹುಡುಕಾಟ ನಿಲ್ಲಿಸಿದ್ದಾರೆ. ಇನ್ನು ಮತ್ತೆ ರಾತ್ರಿ ಚಿರತೆ ಹುಡುಕಾಟ ನಡೆಸಲಿದ್ದು, ಇಂದು ಎಲ್ಲಾದ್ರೂ ಕಂಡು ಬಂದ್ರೆ ನಾಳೆ ಚಿರತೆ ಸೆರೆಗೆ ಬೋನ್ ಇಟ್ಟು ಸೆರೆ ಹಿಡಿಯಲು ಮುಂದಾಗಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.